ನಮ್ಮ ಹತ್ತಿರ ಹಣ, ಆಸ್ತಿ, ಐಶ್ವರ್ಯ, ಆರೋಗ್ಯ, ಸೌಕರ್ಯ ಇದೆಲ್ಲ ಚೆನ್ನಾಗಿರ್ಬೇಕಂತಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸು ವಾಟ್ಸಪ್ ಬ್ರೋ, ಹಾಯ್ ಬ್ರೋ, ಚಿಲ್ ಬ್ರೋ, ಹೇಗಿದೆಯಾ ಮಗ, ಏನು ಮಚ್ಚ ಸಮಾಚಾರ ಅಂತಂತೇಳಿ ಜೊತೆಯಲ್ಲಿ ಬರ್ತಿರ್ತಾರೆ, ಕೇಳ್ತಿರ್ತಾರೆ, ಪಾರ್ಟಿಗೆ ಕರ್ಕೊಂಡು ಹೋಗ್ತಿರ್ತಾರೆ, ಮಜಾ ಮಾಡ್ತಿರ್ತೇವೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು. ಅದೇ ನಮ್ಮ ಗತಿ ಕೆಟ್ಟೋಗಿ ಹಣೆ ಬರಹ ಬದಲಾಗಿ ನಾವು ಸಾಲಕ್ಕೆ ಹೊರಟೋಗಿ ಹಣ ಏನೂ ಇಲ್ಲದೆ ಬರೀ ಕೈ ಆಗಿಬಿಟ್ಟಾಗ ಅದೇ ಫ್ರೆಂಡ್ಸು ಒಂದು ವೇಳೆ ನಮ್ಮ ಎದುರುಗಡೆ ಸಿಕ್ಕಿದ್ರೆ ನಮಗೆ ದಾರಿಯಲ್ಲಿ, ನಾವು ಅವ್ರನ್ನ ಹೌ ಆರ್ ಯು ಬ್ರೋ ಅಂತಂದರೆ ಅವ್ರು ನಮ್ಮನ್ನು ಕೇಳ್ತಾರೆ ಹೂ ಆರ್ ಯು ಬ್ರೋ, ಅಥವಾ ಮಾತಾಡ್ದೇ ಹೊರಟೋಗ್ಬೋದು. ಅದಕ್ಕೇನೇನೋ ಸರ್ವಜ್ಞ ಆ ಕಾಲದಲ್ಲೇ ಹೇಳಿರುವಂಥದ್ದು, ಧನ ಕನಕ ಉಳ್ಳವನ ದಿನಕರನ ಹೋಲಕ್ಕೂ, ಧನ ಕನಕ ಉಳ್ಳವನ ದಿನಕರನ ಹೋಲಕ್ಕೂ, ಧನ ಕನಕ ಹೋದ ಮರುದಿನವೇ ಹಾಳೂರ ಶುನಕನಂತಕ್ಕೂ ಸರ್ವಜ್ಞ. ಹಾಳು ಬಿದ್ದಿರೋ ಊರಲ್ಲಿರೋ ನಾಯಿಗೆ ಸಮ ಹಣ ಇಲ್ಲದೇ ಇದ್ದರೆ ಅಂತಂತೇಳಿ ಸರ್ವಜ್ಞರು ನಮಗೆ ಯಾವುದೋ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾವ ಫ್ರೆಂಡು, ಯಾವ ರಿಲೇಷನ್ನು, ಅಥವಾ ನಾವು ನಂಬಿರ್ತೀವಲ್ವ ಇಂಥವ್ರು ನಮ್ಮ ಜೊತೆ ಯಾವತ್ತೂ ಇರ್ತಾರಂತಂತೇಳಿ, ಯಾರೂ ಸಹ ನಮ್ಮ ಜೊತೆ ಇರೋದಿಲ್ಲ ಹಣ ಇಲ್ಲ ಅಂತಂದರೆ ನಮ್ಮ ಜೊತೆ. ಫ್ಯಾಮಿಲಿಗೆ ಬನ್ನಿ, ನಮ್ಮ ಸ್ವಂತ ಫ್ಯಾಮಿಲಿನೇ, ಈಗ ನಾವು ಯಾರನ್ನೋ ಮದುವೆ ಆಗಿರ್ತೀವಿ, ಅಥವಾ ನಮಗೆ ಹುಟ್ಟಿರೋ ಮಕ್ಕಳಿರ್ತಾರೆ, ಅಥವಾ ನಮ್ಮ ರಿಲೇಷನ್ಸ್ ಇರ್ತಾರೆ, ಇವರೆಲ್ಲ ಜೊತೆಯಲ್ಲಿರ್ತಾರೆ ಅಂತಂತ ನೀವು ಭ್ರಮೆಯಲ್ಲಿದ್ದೀರಾ? ನಾವು ಚೆನ್ನಾಗಿರ್ಬೇಕಂತಂದರೆ ಇವರೆಲ್ಲ ಚೆನ್ನಾಗೇ ಇರ್ತಾರೆ. ಎಲ್ಲರೂ ಖುಷಿಯಿಂದ ನಾವು ಮನೆಗೆ ಬರದೇ ಇದ್ದರೆ ಫೋನ್ ಮಾಡೋದೇನು, ಎಲ್ಲೋಗಿದ್ದಾರೆ ರೀ, ಬನ್ನಿರಿ, ಎಷ್ಟೊತ್ತಾಯಿತು, ಬನ್ನಿ ಊಟ ಮಾಡಿಟ್ಟಿದ್ದೀನಿ, ಬನ್ನಿ ಅಲ್ಲಿಗೋಗೋಣ ಇಲ್ಲಿಗೋಗೋಣ. ನಮ್ಮ ರಿಲೇಷನ್ಸ್ ಎಲ್ಲ ಏನಾದರೂ ಇನ್ವಿಟೇಷನ್ಸ್ ಏನಾದ್ರು ಇದ್ದರೆ, ಅವ್ರ ಮನೇಲೇನೋ ಪ್ರೋಗ್ರಾಮ್ಸ್ ಇದ್ದರೆ ಫಸ್ಟ್ ಇನ್ವಿಟೇಷನ್ ನಮಗೆ ಕೊಡ್ತಾರೆ. ಫಸ್ಟ್ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿಸ್ಬೇಕಂತಂದ್ರೆ ನೀವು ಬಂದು ಕೂತ್ಕೊಳ್ಳಿ ಸ್ವಾಮಿ ಅಂತ ಕುಳಿಸ್ತಾರೆ. ಅಕಸ್ಮಾತು ಚೆನ್ನಾಗಿರೋ ಅಡುಗೆ ಮಾಡಿದರೆ ಹೆಚ್ಚು ನಮಗೆ ಬಡಿಸ್ತಿರ್ತಾರೆ, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆನೇ ಓಡಾಡ್ತಿರ್ತಾರೆ, ನಮ್ಮ ಕಾಳಜಿನ ಗಮನಿಸ್ತಿರ್ತಾರೆ, ಇವೆಲ್ಲ ಮಾಡ್ತಿರ್ತಾರೆ. ಅದೇ ಹಣ ಹೊರಟೋದಾಗ, ಹಣ ಇಲ್ಲದೆ ಹೋದಾಗ ನಾವು ಯಾರನ್ನು ನಂಬಿರ್ತೀವೋ, ನಮ್ಮ ರಿಲೇಷನ್ಸು, ನಮ್ಮ ಫ್ಯಾಮಿಲಿ ಅಂತಂತೇಳಿ ಇವರೆಲ್ಲ ನಮ್ಮನ್ನು ವೈರಿಗಳಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಫೋನ್ ಬಂದರೆ ಅವ್ರು ಪಿಕ್ ಮಾಡೋದು ಬಿಡಿ, ನಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದರೂ ಏನೋ ದೊಡ್ಡ ವಿಚಾರ ಏನೋ ಅಲ್ಲ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ವೆನ್ ದೆರ್ ಈಸ್ ನೋ ಮನಿ. ಲಿಟ್ರಲಿ ಪೀಪಲ್, ಸ್ಪೆಷಲಿ ಈ ಕಲಿಯುಗದಲ್ಲಿ ನಮ್ಮನ್ನು ನಾಯಿಗಿಂತ ಕಡೆಯಾಗಿ ಕಾಣ್ತಾರೆ, ಗೊತ್ತಿರಲಿ. ಅದಕ್ಕೆ ಇರಬೇಕು ಸರ್ವಜ್ಞ ಆ ಕಾಲದಲ್ಲಿ ಹೇಳಿರುವಂಥದ್ದು, ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರುವ ತನಕ. ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರುವ ತನಕ, ಒಡಲೊಡವೆ ಕೆಟ್ಟ ಮರುದಿನವೇ ಅವರೆಲ್ಲರೂ ಕಡೆಗೆ ಸಾಗುವರು. ಸರ್ವಜ್ಞ ಹೇಗಿದೆ ನೋಡಿ, ಎಲ್ಲರೂ ಬಿಟ್ಟೊಟ್ಟೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಆ ಧನಸ್ಯ ಕುತೋ ಮಿತ್ರಂ, ಕುತಃ ಪತ್ನಿ, ಕುತಃ ಸುತಃ, ಕುತೋ ಭ್ರಾತ, ಕುತಃ ಶಾಂತಿ, ತಸ್ಮಾದರ್ಥಂ ಸಮಾಶ್ರಯೇತ್ ಅಂತಂದರೆ, ಹಣ ಇಲ್ಲ ಅಂತಂದರೆ ಯಾವ ಮಿತ್ರನೂ ಇಲ್ಲ, ಯಾವ ಪತ್ನಿಯೂ ಇಲ್ಲ, ಅಥವಾ ಪತಿಯೂ ಇಲ್ಲ, ಅಥವಾ ಯಾವ ಮಕ್ಕಳು ಇರೋದಿಲ್ಲ, ಮತ್ತು ಯಾವ ರಿಲೇಷನ್ಸು, ಸಂಬಂಧಗಳು, ಅಕ್ಕ ತಮ್ಮ, ಅಣ್ಣ ತಂಗಿ, ಮಾವ ಅತ್ತೆ ಯಾರೂ ಇರೋದಿಲ್ಲ. ಇವರು ಯಾರೂ ಇಲ್ಲ ಅಂತಂದರೆ ಇನ್ನು ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ಎಲ್ಲುಂಟು? ಸೊ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅಂತಂತೇಳಿ ಈ ವಾಕ್ಯ, ಈ ವಚನ ಹೇಳ್ತಿದೆ ನೋಡಿ. ಈ ಕಲಿಯುಗದಲ್ಲಿ ನಮಗೆ ಎರಡು ಅತಿ ಇಂಪಾರ್ಟೆಂಟ್, ಇದು ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕು, ಸಂತೋಷವಾಗಿ ಸಮೃದ್ಧಿಯಿಂದ ಆನಂದದಿಂದ ಬದುಕೋದಕ್ಕೆ. ಆ ಎರಡು ವಿಚಾರಗಳು ಯಾವುದು ಗೊತ್ತಾ? ಒಂದು ಸಂಸ್ಕಾರ, ಎರಡನೇದು ಹಣ. ಎಷ್ಟೋ ಜನಕ್ಕೆ ಹಣ ಇದೆ, ಸಂಸ್ಕಾರ ಇಲ್ಲ. ಇನ್ನೂ ತುಂಬ ಜನ, ಈಗ ನೀವುಗಳು, ನಾನು, ಎಲ್ಲರೂ ತುಂಬ ಜನ ಇದ್ದಾರೆ, ಇವರೆಲ್ಲ ಸಂಸ್ಕಾರ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯವರು. ಹಣ ಇದೆಯಾ? ಹಣ ಒಂದೇ ಶಾರ್ಟೇಜ್ ಇರೋದು. ಸೊ ಹಾಗಾಗಿ ನೀವೆಲ್ಲರೂ ಒಳ್ಳೆಯವರು, ನಿಮ್ಮ ಹತ್ರ ಯಥೇಚ್ಛವಾದ ಸಂಸ್ಕಾರ ಇದೆ, ನಿಮಗೆ ಕೊರತೆ ಇರೋದು ಹಣ. ಹಾಗಾಗಿ ಹಣ ಹೇಗೆ ಮಾಡುವಂಥದ್ದು, ವಿಶೇಷವಾಗಿ 26ನೇ ತಾರೀಕು ಏಪ್ರಿಲ್ 2026 ಸ್ಪೆಷಲ್ ಕಾರ್ಯಾಗಾರ ನಡೀತಿದೆ. ಆ ಕಾರ್ಯಾಗಾರದ ವಿಶೇಷತೆಗಳೇನಿದೆ ನೋಡಿ. ಯಾರೆಲ್ಲ ಮಿನಿಮಮ್ ಪ್ರತಿ ತಿಂಗಳು ವ್ಯಾಪಾರದಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅಥವಾ ಬಿಸ್ನೆಸ್ ಆಲ್ರೆಡಿ ಇದ್ದರೆ ಆ ಬಿಸ್ನೆಸ್ಸಲ್ಲಿ ಮಿನಿಮಮ್ 3 ಲಕ್ಷ, ಇದು ಗ್ಯಾರಂಟಿ ಹೇಳ್ತಿರೋದು, ಮಾಡಲೇಬೋದು ಎಲ್ಲರೂ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 3 lakhs ಗ್ಯಾರಂಟೀಡ್ ಇನ್ಕಮ್ ಎವ್ರಿ ಮಂತ್ ಇನ್ ಯುವರ್ ಬಿಸ್ನೆಸ್.
ಹೇಗೆ ಮಾಡೋದು, ಯಾವ ಬಿಸ್ನೆಸ್ಸು, ಅಲ್ಲ ತುಂಬ ಜನ ನೀವು ಏನೋ ಕೇಳಿಸ್ಕೊಂಡಿದ್ದೀರಾ ಅಥವಾ ನಿಮಗೆ ಗೊತ್ತಿರುತ್ತೆ. ಪ್ರತಿ ಸಲ ಬಿಸ್ನೆಸ್ ಅಂದಾಗ ನೀವೇನು ಅಂದ್ಕೊಳ್ತೀರಾ, ಬಂಡವಾಳ ಬೇಕು ಅಂತೀರಾ. ಬಂಡವಾಳ ಬೇಕೇ ಇಲ್ಲ. ನಾನು ಅಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ, ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಬಂಡವಾಳ ಇಲ್ಲದೆ ಎಷ್ಟೋ ಬಿಸ್ನೆಸ್ಗಳಿದ್ದಾವೆ. ಇನ್ಫ್ಯಾಕ್ಟ್ ಬಂಡವಾಳ ಇದ್ರೇ ವ್ಯಾಪಾರ ಮಾಡ್ಬೋದು ಅನ್ನೋಂಥದ್ದು ಮಹಾ ಸುಳ್ಳಾಗುತ್ತೆ. ಮನಸ್ಸಿದ್ರೆ ಬಂಡವಾಳ ಅನ್ನೋಂಥದ್ದು ಯೂನಿವರ್ಸ್ ಭಗವಂತ ನಮಗೆ ಕೊಡ್ತಾನೆ, ಅಥವಾ ಅಂಥ ಅವಕಾಶಗಳು, ಅಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಖಂಡಿತವಾಗಿಯೂ ಮನಸ್ಸಿದ್ದವನು ಮಾತ್ರ ಮಾರ್ಗ ಪಡೆಯೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಮಿನಿಮಮ್ 3 ಲಕ್ಷ ಪ್ರತಿ ತಿಂಗಳು ಹೆಂಗೆ ದುಡಿಯೋದು, ಅದು ಯಾವ ವ್ಯಾಪಾರ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಕನಿಷ್ಠನಪ್ಪ ಮಿನಿಮಮ್ ಒಂದು 10 ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ ಅಕೌಂಟಲ್ಲೋ ಅಥವಾ ನಮ್ಮ ಆಸ್ತಿನೋ ನಮ್ಮ ಹತ್ರ ಬಂಗಾರನೋ ಇದ್ದರೆ ಎಷ್ಟು ಖುಷಿಯಾಗುತ್ತಲ್ವ. ಒಂದು ವೇಳೆ ಅದೇ 10 ಕೋಟಿನ ನಾವು ಬ್ಯಾಂಕಲ್ಲಿ ಇಟ್ಬಿಟ್ರು, ಸಿಂಪಲ್ ಇಂಟ್ರೆಸ್ಟ್ ಬಂದರು, ಪ್ರತಿ ತಿಂಗಳು ಒಂದು 4 ರಿಂದ 5 ಲಕ್ಷ ಬರೋದು ಗ್ಯಾರಂಟಿ ಅಲ್ಲ. 4-5 ಲ್ಯಾಕ್ಸಲ್ಲಿ ಅದ್ಭುತವಾಗಿ ಬದುಕ್ಬೋದಲ್ವ. ಪ್ಯಾಸಿವ್ ಇನ್ಕಮ್ ಹೇಳ್ತಿರೋದು. ನಾವು ಕೆಲಸ ಮಾಡಿದ್ರೇ ದುಡ್ಡು ಬರೋದು ಆ್ಯಕ್ಟಿವ್ ಇನ್ಕಮ್ಮು. ಕೆಲಸ ಮಾಡದೇ ಇದ್ದರೂ ದುಡ್ಡು ಬರಬೇಕು ಅಂದರೆ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಕರಿತೇವೆ. ಸೊ ಹಾಗಾಗಿ ಹೇಗೆ ಮಿನಿಮಮ್ 10 ಕೋಟಿ ದುಡಿಯೋದು ಹೇಗೆ ಏನು ನಮ್ಮ ಲೈಫಲ್ಲಿ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, 72 ಬಿಸ್ನೆಸ್ಗಳು. ಯಾವ್ಯಾವ ಬಿಸ್ನೆಸ್ಗಳು? ಎಲ್ಲ ಬಿಸ್ನೆಸ್ಗಳು ಎಲ್ರಿಗೂ ಮಾಡೋದಕ್ಕಾಗೋದಿಲ್ಲ. ನೀವು ಗಮನಿಸಿದ್ದೀರಾ, ಮಾರ್ವಾಡಿಗಳು ಮಾಡೋ ಬಿಸ್ನೆಸ್ಸೇ ಬೇರೆ, ಅಥವಾ ಈ ಕೇರಳದವ್ರು ಮಾಡೋ ಬಿಸ್ನೆಸ್ಗಳೇ ಬೇರೆ, ಶೆಟ್ರುಗಳು ಮಾಡೋ ಬಿಸ್ನೆಸ್ಸೇ ಬೇರೆ, ಜೈನರು ಮಾಡೋ ಬಿಸ್ನೆಸ್ಗಳೇ ಬೇರೆ. ಸೊ ಯಾಕೆ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಇದೆ? ನಾವುಗಳಿದ್ದೀವಲ್ವ, ನಾವು ಆಯ್ಕೆ ಮಾಡ್ಕೊಳ್ತೀವಿ. ನಮಗೇನೂ ಗೊತ್ತೇ ಇರೋದಿಲ್ಲ, ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟೀಸೇ ಗೊತ್ತಿರೋಲ್ಲ, ಗುರುಗಳಿರಲ್ಲ ನಮಗೆ. ಯಾವುದೋ ಒಂದು ಬಿಸ್ನೆಸ್ಸು ಯಾರೋ ಮಾಡಿದ್ದಾರೆ ಅಂತಂತೇಳಿ ಅದನ್ನ ಕಾಪಿ ಮಾಡೋಕ್ಕೆ ಹೋಗೋದು, ಅಥವಾ ನನ್ನ ಪ್ಯಾಷನ್ ಇದು ಅಂತ ಅದರಲ್ಲಿ ಮುಂದುವರಿಯೋಕ್ಕೆ ಹೋಗೋದು. ಇವೆಲ್ಲವೂ ನಮಗೆ ಎಷ್ಟು ಬೇಕೋ ಹಣ, ನಾವು ಹೇಗಿರಬೇಕು ಅದನ್ನೆಲ್ಲ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ ಬಿಸ್ನೆಸ್ಸು ಯಾವ ರಾಶಿಗೆ ಅಥವಾ ಯಾವ ಜನಾಂಗಕ್ಕೆ ನ್ಯೂಮರಾಲಜಿ ಪ್ರಕಾರ, ಜಾತಕದ ಪ್ರಕಾರ ಸರಿ ಇದೆ, ಇದನ್ನು ನಾನು ನಿಮಗೆ ಅಲ್ಲಿ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ನಮ್ಮ ಸುಪ್ತ ಚೇತನ, ಆಜ್ಞಾಚಕ್ರ, ಥರ್ಡ್ ಐ, ಪೈನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗೋದ್ರ ಬಗ್ಗೆ ನಾನು ವರ್ಕ್ಶಾಪ್ನಲ್ಲಿ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಈ 3ನೇ ಕಣ್ಣು, ಈ ದಿವ್ಯ ಚೇತನ ಆ್ಯಕ್ಟಿವೇಟ್ ಆಗುತ್ತೋ, ಚೇತನವಾಗುತ್ತೋ, ಆಗ ಮಾತ್ರ ಸತ್ಯ ಯಾವುದು, ಸುಳ್ಳು ಯಾವುದು, ಎಲ್ಲದರ ಪರಿಪೂರ್ಣವಾದ ಅರ್ಥ ನಮಗೆ ಸಿಗೋದಕ್ಕೆ ಆರಂಭವಾಗುತ್ತೆ. ಅಷ್ಟೇ ಅಲ್ಲ, ಈ ಫೌಂಡೇಶನ್ ವರ್ಕ್ಶಾಪಲ್ಲಿ ಹೇಳ್ಕೊಡುವ ಅಫರ್ಮೇಷನ್ಗಳು ಬೇರೆ, ಹಾಗೂ ಟೆಕ್ನಿಕ್ಸ್, ವಿಶ್ವತಂತ್ರಗಳು ಬೇರೆ. ಆದರೆ ಈ ಸ್ಪೆಷಲ್ ವರ್ಕ್ಶಾಪಲ್ಲಿ ಹೇಳಿಕೊಡುವ ವಿಶ್ವ ಮಂತ್ರ ಮತ್ತು ತಂತ್ರಗಳು ತುಂಬ ವಿಭಿನ್ನವಾಗಿ ಸ್ಪೆಷಲ್ ಆಗಿರುತ್ತೆ. ಹೇಗೆ ಅದನ್ನು ಮಾಡೋದು, ಸ್ಪೆಷಲ್ ಮನಿ ಮೆಡಿಟೇಷನ್, ಎಷ್ಟು ಅದ್ಭುತವಾದ ಒಂದು ಟೆಕ್ನಿಕ್ ಅಂತಂತಂದರೆ, ಬೇರೆ ಎಲ್ಲ ಟೆಕ್ನಿಕ್ಸು ಮಾಡದೆ ಹೋದರೂ ಬರೀ ಮನಿ ಮೆಡಿಟೇಷನ್ ಸ್ಪೆಷಲ್ ಆಗಿರೋದನ್ನು ನಾವು ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದೇ ಆದರೆ ನಮಗೇನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡ್ಕೊಳ್ಬೋದು. ನಾವು ಗೊತ್ತಿರಲಿ ಆ ಪರಮಾತ್ಮನು, ಆ ಪರಬ್ರಹ್ಮನು ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದು ಈ ಒಂದು ಮುಹೂರ್ತದಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಮಂತ್ರ ಹೇಳಬೇಕು, ಯಾವ ತಂತ್ರ ಮಾಡಬೇಕು, ಯಾವ ಒಂದು ಧ್ಯಾನವನ್ನು, ಸಂಕಲ್ಪವನ್ನು ಹೇಗೆ ಮಾಡಬೇಕು, ಅದನ್ನೆಲ್ಲವನ್ನು ನಾನು ಸಂಪೂರ್ಣವಾಗಿ ಈ ಸ್ಪೆಷಲ್ ಕಾರ್ಯಾಗಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ನೆಮ್ಮದಿ ಬೇಕಾ ನಿಮಗೆ? ಎಲ್ಲರಿಗೂ ನೆಮ್ಮದಿ ಬೇಕಲ್ಲ. ಇನ್ಫ್ಯಾಕ್ಟ್ ಎವ್ರಿಬಡಿ, ದಿ ಎಂಟೈರ್ ವರ್ಲ್ಡ್ ಈಸ್ ಲುಕಿಂಗ್ ಫಾರ್ ನೆಮ್ಮದಿ. ಆ ನೆಮ್ಮದಿ, ಪೀಸ್ ಆಫ್ ಮೈಂಡ್ ಅನ್ನೋಂಥದ್ದು ಈ ಕಾರ್ಯಾಗಾರಕ್ಕೆ ಬರೋ ಪ್ರತಿಯೊಬ್ಬರಿಗೂ ಸಿಗೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಇದು ಎಲ್ಲವೂ ಪಡ್ಕೊಳ್ಬೇಕು, ನಾವು ಬಯಸಿದಾಗೆ ಬದುಕಬೇಕು. ವಿಶೇಷವಾಗಿ ಇಂಥ ಕಾರ್ಯಾಗಾರಗಳಾಗ್ಬೋದು, ಇಂಥ ಗುರುಗಳಾಗ್ಬೋದು, ಇಂಥ ವ್ಯಕ್ತಿಗಳಾಗ್ಬೋದು, ಸನ್ನಿವೇಶಗಳಾಗ್ಬೋದು ನಮಗೆ ಸಿಗಬೇಕು, ನಾವಲ್ಲಿ ಹೋಗಬೇಕು ಅಂತಂದರೆ ನಮ್ಮ ಕರ್ಮ ಕಳೆದಿದ್ದರೆ ಮಾತ್ರ ಇಂಥ ಜಾಗಗಳಿಗೆ, ಇಂಥ ವ್ಯಕ್ತಿಗಳ ಹತ್ರ ಇಂಥ ಒಂದು ಕಲಿಕೆ ಜ್ಞಾನವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಕರ್ಮ ಕಳೆದಿದೆ ಅಂತ ನಾನು ಭಾವಿಸ್ತೇನೆ, ನಿಮಗೆ ನೇರವಾಗಿ ಸಿಗ್ತೇನೆ. ನಾವೆಲ್ಲರೂ ಒಟ್ಟಿಗೆ ಕಲಿತು ಎಲ್ಲರೂ ಶ್ರೀಮಂತರಾಗಬೇಕು. ಶ್ರೀಮಂತರಾಗುವುದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಗೊತ್ತಿರಲಿ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.